ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಏನು ಮಾಡಿದ್ರು ಸರಿ, ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗ್ದವ್ರಿಗೆ ಶಿಕ್ಷೆ ಆಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ಬೀದಿ ಬೀದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗ್ತಾ ಇದ್ದಾರೆ. ಆ ಧೈರ್ಯವನ್ನ ಪರೋಕ್ಷವಾಗಿ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ನೋಡಿ, ಕಳೆದ ಬಾರಿ ಪಾಕಿಸ್ತಾನ ಧ್ವಜ ಹಾರಿಸಿದ್ದವ್ರು ಯಾರು ಅಂತ ಗೊತ್ತಿದೆ ಅಲ್ಲ ಸರ್, ಅವ್ರು ಕ್ರಮ ತೆಗೆದುಕೊಂಡಿದ್ದು ಹೇಳಿ ಸರ್. ಅಲ್ಲ, ವಿಧಾನಸೌಧದಲ್ಲಿ ಬಂದು ಯಾವನೋ ಒಬ್ಬ ಬಂದು ರಾಷ್ಟ್ರದ್ರೋಹದ ಹೇಳಿಕೆಯನ್ನು ಕೊಟ್ಟರೆ ಏನು ಕ್ರಮ ಕೈಗೊಂಡ್ರೆ? ಎರಡನೇ ಮಾತಿಲ್ಲ, ಕ್ರಮ ತಗೊಂತಾರೆ. ಇನ್ನೊಂದು 20 ವರ್ಷ ಬೇಕಾ? 2 ವರ್ಷ ಆಯ್ತು. ನಾನು ಹೇಳ್ತಾ ಇರೋದು, ಆದ್ರೆ ಪಾಕಿಸ್ತಾನ ಧ್ವಜ ಹಾರಿಸಿದವ್ರು ಯಾರು ಅಂತ ಗೊತ್ತಿದೆ. ಅವ್ರು ಮಾಡಿದ್ರು ಸರ್. ಕಾಂಗ್ರೆಸ್ನವರು ಭಾರತೀಯರಲ್ವಾ? ಕಾಂಗ್ರೆಸ್ನವ್ರಿಗೆ ದೇಶ ಪ್ರೇಮ ಇಲ್ವಾ? ವಿಧಾನಸೌಧದಲ್ಲಿ ಬಂದು ವಿಧಾನಸೌಧದಲ್ಲಿ ಪಾಕ್ ಘೋಷಣೆ ಕೂಗಿದವನ ವಿರುದ್ಧ ಏನ್ ಕ್ರಮ ಆಯ್ತು? ಎತ್ತಿಡಿತಾ ಇರೋದು ನಾವೇ. ಅಲ್ಲ, ಸಂವಿಧಾನದ ಪುಸ್ತಕವನ್ನ ತೋರಿಸಿದ ಮಾತ್ರಕ್ಕೆ ಎಲ್ಲರೂ ಕೂಡ ಸಂವಿಧಾನವನ್ನ ಒಪ್ಕೊಂಡಿದ್ದಾರಲ್ಲ ಸರ್. ಸಂವಿಧಾನದ ಪ್ರಕಾರ ನಡ್ಕೋತಾ ಇದ್ದೀರಾ? ಗೌರವ ಕೊಡ್ತಿದ್ದೀರಾ? ಭಾರತ ದೇಶವನ್ನ ದೇಶ ಪ್ರೇಮ ಇರೋದಕ್ಕೋಸ್ಕರ ಸಂವಿಧಾನವನ್ನ ಒಪ್ತಾ ಇರೋದು. ಇವತ್ತು ದೇಶದ ಮೇಲೆ ಅಟ್ಯಾಕ್ ಆದಾಗ ನಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ನಿಮ್ ಜೊತೆ ನಾವಿರ್ತೀವಿ ಅಂತ ಹೇಳಿದ್ರು. ಇವ್ರು ಯಾವತ್ತನ ಈ ತರ ಗಲಭೆ ಆದಾಗ ಇಲ್ಲ, ನಾವು ಶಾಂತಿ ಸಭೆಗೆ ಹೋಗ್ಬೇಕಾಗಿತ್ತು ನೆನ್ನೆ ಇವರು. ಅಲ್ಲ ಸರ್, ಆಯ್ತು, ಅದಕ್ಕಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ರಾಹುಲ್ ಗಾಂಧಿ ಅವರಿಗೆ ಇರುವಂತ ದೇಶ ಪ್ರೇಮ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇಲ್ವಾ? ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವ್ರು ನಿನ್ನೆ ಶಾಂತಿ ಸಭೆಗೆ ಯಾಕೆ ಹೋಗ್ಲಿಲ್ಲ? ಅಲ್ಲ ಸರ್, ನಾನು ಕೇಳ್ತಾ ಇರುವಂತ ಶಾಂತಿ ಸಭೆಯ ಬಗ್ಗೆ ಮಾತಾಡೋಣ ಸರ್, ಅದಕ್ಕೆ ಟೈಮ್ ಕೊಡ್ತೀನಿ. ನನ್ನ ಪ್ರಶ್ನೆ ಸ್ಪಷ್ಟ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿ ಏನ್ ಕ್ರಮ ಆಯ್ತು? ಇವತ್ತು ಏನಾಗ್ತಾ ಇದೆ? ಆಗ್ಲೇಬೇಕು 1 ವರ್ಷ ಆಯ್ತು. 2024 ಒಂದು ಪೆಲಗಾಮ್ 2025 ಎಷ್ಟು ವರ್ಷ ಆಯ್ತು? ಒಬ್ಬರನ್ನು ಕೂಡ ಹಿಡಿಯಕ್ ಆಗದೆ ಇಲ್ಲ. ಇರೋರು ಅಟ್ಯಾಕ್ ಆದವ್ರನ್ನ ಒಬ್ಬರನ್ನು ಕೂಡ ಹಿಡಿಯಕ್ ಆಗದೆ. ಇವರು ಕೂಡ ಅರ್ಥ ಮಾಡ್ಕೋಬೇಕು ಏನ್ ಪರಿಸ್ಥಿತಿ ಯಾವ ತರ ಮಾಡಿದ್ದಾರೆ ಅಂತ. ನಿರ್ಮೂಲನೆ ಮಾಡ್ತೀನಿ ಅಂತ ಬಂದವರು ಅವತ್ತು ಸೈನಿಕರು ಸತ್ರು, ಇವತ್ತು ಜನ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ ಕೇಳಿ ನಾವು ಮಿಸೈಲ್ ಬಿಡ್ಬೇಕಾಯ್ತಾ? ಹೇಳ್ತೀನಿ ಕೇಳಿ. ಆ ಶಕ್ತಿ ಇರೋದಕ್ಕೋಸ್ಕರನೇ ದೇಶ ಕಾಪಾಡಕ್ಕೋಸ್ಕರನೇ ಮಿಸೈಲ್ ಬಿಟ್ಟೆ. ದೇಶದ ಶಕ್ತಿ ಏನಿದೆ ಯಾವ್ದು ಪರಿಯೇನೇ ಇಲ್ಲ. ಅವರಿಗೆ ರಾಜಕೀಯ ನಿಮಗೆ ರಾಜಕೀಯ ಮಾಡೋ ಮನಸ್ಸಿಗೆ ಬಿಟ್ರೆ ದೇಶ ಕಾಪಾಡ್ಕೋಬೇಕು, ದೇಶದ ಬಗ್ಗೆ ಗೌರವ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಅನ್ಸಿಲ್ಲ. ಆಪರೇಷನ್ ಸಿಂಧೂರನ ಬೇರೆ ಬೇರೆ ದೇಶದ ನಾಯಕರುಗಳು ಇವತ್ತು ಕೆಲಸ ಮಾಡಿದ್ರು. ನೀವು ಹೇಳೋಂತ ಕೆಲಸ ಮಾಡ್ತಾ ಇಲ್ಲ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ, ನಾಚಿಕೆ ಆಗ್ಬೇಕು. ತಾಕತ್ತಿರದ್ಗೆ ನುಗ್ಗಿ ಹೊಡೆದಿದ್ದು ಈ ದೇಶದ ಸೈನಿಕರು ತಾಕತ್ತಿರೋದಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು. ಯಾವ್ದೋ ಒಂದು ಇದನ್ನ ರೆಫೇಲ್ ಹೊಡೆದ್ರು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಪೇಪರ್ ಅಲ್ಲಿ ಬಂದಿದ್ದ ವಾಟ್ಸ್ಆಪ್ ಬಂದು ನೋಡ್ಕೊಂಡ್ ಬಂದು ಹೇಳಕ್ ಬರ್ತೀರಲ್ರಿ, ಯಾರು ಯಾವ್ದನ್ನ ಹೊಡೆದ್ರು ಅಂತ ಹೇಳ್ಬಿಟ್ಟು ಸೈನಿಕರ ಹತ್ರ ಹೋಗಿ ಕೇಳ್ರಿ. ಈ ದೇಶದ ಸೈನಿಕರ ಹತ್ರ ಕೇಳಿ ಹೇಳ್ತಾರೆ ನಾವು ಹೆಂಗ್ ಕೊನೆ ಹಂತಕ್ಕೆ ಬಂದಿದ್ದೀವಿ.